ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು, ಅಮೂಲ್ಯವಾದ ವಾಕ್ಯವನ್ನು, ನಿತ್ಯವಾದ ವಾಕ್ಯವನ್ನು ಮತ್ತು ಜೀವವುಳ್ಳ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಇಂದಿನ ನಮ್ಮ ಅಧ್ಯಯನ ಹಗ್ಗಾಯ್ ಗ್ರಂಥ. ಹಗ್ಗಾಯ್ ಅಂತ ಹೇಳಿದರೆ ಹಬ್ಬ ಎಂಬುದಾಗಿ ಅರ್ಥ. ಹಗ್ಗಾಯನ ಪ್ರವಾದನಾ ಗ್ರಂಥ 2ನೇ ಅಧ್ಯಾಯ, ಚಾಪ್ಟರ್ 2 ಆಫ್ ದ ಬುಕ್ ಆಫ್ ಹಗ್ಗಾಯ್. 2ನೇ ಅಧ್ಯಾಯದಲ್ಲಿ ದೇವರ 16 ಸಂದೇಶಗಳು, 16 ಮೆಸೇಜಸ್ ಆಫ್ ಗಾಡ್. 2ನೇ ಅಧ್ಯಾಯದಲ್ಲಿ ಒಟ್ಟು 23 ವಚನಗಳಿದೆ. ಈ 23 ವಚನಗಳಲ್ಲಿ 16 ಪ್ರತ್ಯೇಕವಾದ ದೇವರ ಸಂದೇಶ. ಒಂದೊಂದು ಸಂದೇಶವು ಬಹಳ ಅಮೂಲ್ಯವಾದದ್ದು, ಉತ್ಕೃಷ್ಟವಾದದ್ದು, ಆಶೀರ್ವಾದದಾಯಕವಾದದ್ದು, ನಿತ್ಯವಾದದ್ದು, ಜೀವಂತ ಅಂದರೆ ಜೀವನ ಪರ್ಯಾಯ ಉಪಯೋಗಿಸುವಂಥದ್ದು. ಕೆಲವು ಸಾರಿ ಸಿಮ್ ಕೊಡುವಾಗ ಹೇಳ್ತಾರಲ್ವ, ಇದು ಲೈಫ್ ಟೈಮ್, ಅಥವಾ ಟ್ಯಾಕ್ಸ್ ಕಟ್ಟುವಾಗ, ತೆರಿಗೆ ಕಟ್ಟುವಾಗ ಇದು ಲೈಫ್ ಟೈಮ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು. ಆದ ಕಾರಣ ಅಂಥ ಒಂದು ಜೀವಂತ ಅಥವಾ ಜೀವನ ಪರ್ಯಾಯ ಇರುವ ಸಿದ್ಧಾಂತಗಳು ಈ 16 ಸಂದೇಶಗಳಲ್ಲಿದೆ. ಬೇಗನೆ ಈ 16 ನೋಡಿಕೊಳ್ಳೋಣ. ಅದರಿಂದ ನಾವು ದೇವರ ವಾಕ್ಯದಿಂದ ಉತ್ತೇಜನ, ವಿಶ್ವಾಸ ಹಾಗೂ ನಿರೀಕ್ಷೆಯನ್ನು ಹೊಂದಿಕೊಂಡು ದೇವರನ್ನು ಪ್ರೀತಿಸೋಣ. 2ನೇ ಅಧ್ಯಾಯ ಹಗ್ಗಾಯ್. ಹಗ್ಗಾಯ್ ಅಂದರೆ ಹಬ್ಬ. ಆತ್ಮಿಕ ಜೀವನ ಹಬ್ಬದ ಜೀವನ, ಜಿಗುಪ್ಸೆಯ ಜೀವನ ಅಲ್ಲ, ಬೇಸರದ ಜೀವನ ಅಲ್ಲ, ನಿರಾಶೆಯ ಜೀವನ ಅಲ್ಲ. ಧಾರ್ಮಿಕತ್ವ ಜಿಗುಪ್ಸೆಗೆ ನಡೆಸ್ತದೆ. ರಿಲಿಜಿಯಾಸಿಟಿ ಲೀಡ್ಸ್ ಟು ಬೋರ್ಡಮ್. ಅಥವಾ ಇನ್ನೊಂದು ರೀತಿಯಿಂದ ಹೇಳ್ತೀನಿ, ಧಾರ್ಮಿಕತ್ವ ಅಂದರೆ ಧರ್ಮಕೇಂದ್ರಿತವಾದಂಥ, ಕೇವಲ ಧಾರ್ಮಿಕರಾಗಿರುವಂಥ ಜೀವನ ಅದು ಅಷ್ಟೇನೂ ಉತ್ಸಾಹವನ್ನು, ಪ್ರೋತ್ಸಾಹವನ್ನು ನೀಡದೇ ಇರುವಂಥ ಒಂದು ಜೀವನ. ಆದರೆ ಆತ್ಮಿಕ ಜೀವನ ಅದು ಉತ್ತೇಜನದ ಜೀವನ. ಅದು ಬಹಳ ಖುಷಿಯನ್ನು, ಸಂತೋಷವನ್ನು, ಸಮಾಧಾನವನ್ನು ತರುವಂಥ, ತಾಜಾತನವನ್ನು ತರುವಂಥ ಜೀವನ. ಸರಿ, ಮೊದಲನೇದಾಗಿ 16 ಸಂದೇಶಗಳಲ್ಲಿ ಮೊದಲನೇ ಸಂದೇಶ ಏನಂತ ಹೇಳಿದರೆ 2ನೇ ವಚನದಲ್ಲಿದೆ. 2ನೇ ಅಧ್ಯಾಯ ಹಗ್ಗಾಯ 2ನೇ ವಚನ. ಕರ್ತನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು ಎಂಬುದಾಗಿ ಹೇಳಿ, ಯಾವ ವಾಕ್ಯ ಅಂತ ನೋಡೋದಾದರೆ 4ನೇ ವಚನದಲ್ಲಿ ಇರುವಂಥ ಒಂದು ಸಂದೇಶ. ಅದೇನಂತ ಹೇಳಿದರೆ, ಧೈರ್ಯವಾಗಿರು. ಖಂಡಿತವಾಗಿ ನಮಗೆ ಇದು ಬೇಕು. ಕೆಲವು ಸಾರಿ ಜೀವನದಲ್ಲಿ ನಿರಾಶೆ ಆಗುವ ಸಾಧ್ಯತೆ. ಆದ ಕಾರಣ ದೇವರು ಧೈರ್ಯವಾಗಿರು, ಜೆರುಬ್ಬಾಬೆಲನೇ ಧೈರ್ಯವಾಗಿರು, ಈಗ ಧೈರ್ಯವಾಗಿರು. ಅನಂತರ ಯೆಹೋಶುವನೇ ಅಂದರೆ ಮಹಾಯಾಜಕನಾಗಿರುವಂಥ ಈತನು, ಮೋಶೆ ಕಾಲದ ಯೆಹೋಶುವನಲ್ಲ, ಇದು ಹಗ್ಗಾಯ್ ಕಾಲದ ಯೆಹೋಶುವನೇ ಧೈರ್ಯವಾಗಿರು. ಅವರಿಬ್ಬರು ವಿಶೇಷವಾದಂಥವ್ರು. ಯಾರು? ಜೆರುಬ್ಬಾಬೆಲನು, ಆತನು ಗವರ್ನರ್ ಆಗಿದ್ದ, ರಾಜ್ಯಪಾಲನಾಗಿದ್ದ, ರಾಜಕೀಯ ವ್ಯಕ್ತಿಯಾಗಿದ್ದ. ಆದರೂ ಕೂಡ ದೇವರು ಅಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿ ತನ್ನ ಸೇವಕನಾಗಿ ಆತನಿಗೆ ಜವಾಬ್ದಾರಿಕೆಯನ್ನು, ಆತ್ಮಿಕ ಜವಾಬ್ದಾರಿಕೆಯನ್ನು ಕೊಟ್ಟು ಸಭೆ, ಆಲಯ ಕಟ್ಟುವಂಥ ಒಂದು ಪ್ರಕಟಣೆಯನ್ನು ದಯಪಾಲಿಸಿ ಜೆರುಬ್ಬಾಬೆಲನೇ
ಜೆರುಬ್ಬಾಬೆಲನೇ ಧೈರ್ಯವಾಗಿರು ಅಂತ ಹೇಳಿದ್ದಷ್ಟೇ ಅಲ್ಲದೆ, ಮಹಾಯಾಜಕನಾದಂಥ ಯೆಹೋಶುವನೇ ಧೈರ್ಯವಾಗಿರು ಅಂತ ಹೇಳಿದ್ದಲ್ಲದೆ, ದೇವರು ದೇಶೀಯರೇ, ಗವರ್ನರ್ VIP, ರಾಜ್ಯಪಾಲ, ಅದೇ ಸಂದರ್ಭದಲ್ಲಿ ಮಹಾಯಾಜಕ VIP, ಧಾರ್ಮಿಕ ಕ್ಷೇತ್ರದಲ್ಲಿ ಅಂತ ಹೇಳ್ಬೋದು, ಅಥವಾ ದೇವರ ಆಲಯದ ವಿಷಯದಲ್ಲಿ ಅಂತ ಹೇಳ್ಬೋದು. ಅಂಥ ವ್ಯಕ್ತಿ VIP ಅಷ್ಟೇ ಅಲ್ಲ, ದೇಶೀಯವರೇ, ಸಾಮಾನ್ಯವಾದವರೇ, ನೀವೆಲ್ಲರೂ ಧೈರ್ಯಗೊಂಡು ಕೆಲಸ ನಡೆಸಿರಿ ಎಂಬುದಾಗಿ ದೇವರು ಹೇಳುವಾತನಾಗಿದ್ದಾನೆ. ಅದು ದೇವರ ಸೇವೆಯನ್ನು, ದೇವರ ಆಲಯ ಕಟ್ಟುವಂಥ ಸೇವೆಯನ್ನು. 16 ದೇವರ ಸಂದೇಶಗಳು ಹಗ್ಗಾಯಿ 2ನೇ ಅಧ್ಯಾಯದಲ್ಲಿದೆ. ಮೊದಲನೇದಾಗಿ ಧೈರ್ಯವಾಗಿರು ಎಂಬಂಥ ಸಂದೇಶ. 2ನೇ ಸಂದೇಶ 4ನೇ ವಚನದ 2ನೇ ಭಾಗದಲ್ಲಿ ಇದೆ. ಯೆಹೋವನು ಅಂದರೆ ಎಂಥವನಾಗಿರುವನೋ ಅಂಥವನಾಗಿರುವಾತನು ನಾನು ನಿಮ್ಮೊಂದಿಗೆ ಇದ್ದೇನೆಂದು ದೇವರು ಹೇಳುವಂಥದ್ದು 2ನೇ ಸಂದೇಶ. ದ ಪ್ರೆಸೆನ್ಸ್ ಆಫ್ ಗಾಡ್, ದ ಚಿಯರಿಂಗ್ ಆಫ್ ಗಾಡ್ and the presence of God goes together. ದೇವರ ಉತ್ತೇಜನ, ದೇವರ ಸನ್ನಿಧಾನ ಎರಡು ಒಟ್ಟಿಗೆ ಸಾಗುವಂಥದ್ದಾಗಿದೆ. ಆದ ಕಾರಣ ನಾನು ನಿಮ್ಮೊಂದಿಗಿದ್ದೇನೆ. ಆಲಯ ಕಟ್ಟುವಂಥ ಸೇವೆಯನ್ನು ಮಾಡುವಾಗ ದೇವರ ಜೊತೆಗಿದ್ದೀನಿ ಎಂಬುದಾಗಿ ಹೇಳುವಾತನಾಗಿದ್ದಾನೆ. 5ನೇ ವಚನದಲ್ಲಿ ದೇವರ 3ನೇ ಸಂದೇಶ ಇದೆ. 16 ಸಂದೇಶಗಳಲ್ಲಿ 3ನೇ ಸಂದೇಶಕ್ಕೆ ಬಂದಿದ್ದೇವೆ. ಅದೇನಂತ ಹೇಳಿದರೆ, ಕೊಟ್ಟ ಮಾತನ್ನು ನೆರವೇರಿಸುವೆನು. ವಾವ್, ಇದು ಬಹಳ ಪ್ರಾಮುಖ್ಯವಾದಂಥದ್ದು. ಕೊಟ್ಟ ಮಾತನ್ನು ನೆರವೇರಿಸುವೆನು. ಸೊ ಗಾಡ್ ಈಸ್ willing to really ದೇವರು ನಮಗೆ ಅದನ್ನು ಕೊಡುವಾತನಾಗಿದ್ದಾನೆ. ಆತನು ನೆರವೇರಿಸುವಾತನಾಗಿದ್ದಾನೆ. ಆತನು ಬಲಪಡಿಸುವಾತನಾಗಿದ್ದಾನೆ. ಹೌದು, ದೇವರು ಒಳ್ಳೆಯವನು. ಆತನು ಮಾಡುವುದೆಲ್ಲ ಒಳ್ಳೆಯದೇ. ಹಾಗಿರುವಾಗ ದೇವರು ಮಾತು ಕೊಟ್ಟ ಮೇಲೆ ಮಾತನ್ನು ನೆರವೇರಿಸ್ತೀನಿ ಎಂಬುದಾಗಿ ಹೇಳುವಾತನಾಗಿದ್ದಾನೆ. ಹೌದು, ಇಲ್ಲಿ 3ನೇ ಸಂದೇಶ ನಾವು ನೋಡಿದ್ವಿ. 4ನೇ ಸಂದೇಶ ಈಗ ನೋಡಲಿಕ್ಕಿದ್ದೇವೆ. ಅದೇನಂತ ಹೇಳಿದರೆ 5ನೇ ವಚನದಲ್ಲಿ, ನನ್ನ ಆತ್ಮನು ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುವುದು. ವಾವ್, ದೇವರ ಮತ್ತೊಂದು ಸಂದೇಶ, ಇದು ಭಾಳ ಪವರ್ಫುಲ್ ಆಗಿರುವಂಥ ಒಂದು ಸಂದೇಶ. ಅದೇನೆಂದರೆ, ದೇವರ ಆತ್ಮನು ನಮ್ಮ ಜೊತೆಗಿರ್ತೀನಿ ಎಂಬುದಾಗಿ ದೇವರು ಹೇಳುವಂಥ ಒಂದು ಸಂದೇಶ. ನನ್ನ ಆತ್ಮನು ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುವನು. ಆ ಕಾರಣದಿಂದ ನಾವೇನು ಮಾಡಬಾರ್ದು? ಹೆದರಬೇಕಾಗಿಲ್ಲ. ವಿ ನೀಡ್ ನಾಟ್ ಫಿಯರ್. 5ನೇದಾಗಿ 6ನೇ ವಚನದಲ್ಲಿದೆ, ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ. ಅದೇನಂತ ಹೇಳಿದ್ರೆ, ನಾನು ಇನ್ನೊಂದೇ ಸಾರಿ ಆಕಾಶವನ್ನು, ಭೂಮಿಯನ್ನು, ಸಮುದ್ರವನ್ನು ನಡುಗಿಸುವೆನು. ಅಂದರೆ ದೇವರು ತನ್ನ ಶಕ್ತಿಯನ್ನು ಪ್ರಕಟಪಡಿಸುವಾತನಾಗಿದ್ದಾನೆ. ಗಾಡ್ ಈಸ್ ವಿಲ್ಲಿಂಗ್ ಟು ಡೆಮಾನ್ಸ್ಟ್ರೇಟ್ ಹಿಸ್ ಪವರ್. 7ನೇ ವಚನದಲ್ಲಿ 6ನೇ ದೇವರ ಸಂದೇಶ ಇದೆ. ಅದೇನೆಂದರೆ, ಆಲಯವನ್ನು ತನ್ನ ಮಹಿಮೆಯಿಂದ ತುಂಬಿಸುವೆನು ಎಂಬ ವಾಗ್ದಾನ. ಗಾಡ್ ವಾಂಟ್ಸ್ ಟು ಫಿಲ್ ಹಿಸ್ ಹೋಲಿ ಸ್ಪಿರಿಟ್. ತನ್ನ ಆತ್ಮವನ್ನು ಆಲಯದಲ್ಲಿ ತುಂಬಿಸುವಂಥದ್ದು. ಒಬ್ಬ ದೇವರ ಸೇವಕರು ಈ ರೀತಿಯಾಗಿ ಹೇಳಿದ್ದು ನೆನಪಿಗೆ ಬರುತ್ತಿದೆ. ಅದೇನಂತ ಹೇಳಿದರೆ, ಒಂದು ವೇಳೆ ದೇವರು ಮೋಶೆಗೆ ಯಾವ ರೀತಿಯಾಗಿ ಆಲಯವನ್ನು ಕಟ್ಟಬೇಕು ಎಂಬುದಾಗಿ
ಒಂದು ಆಲಯ ಕಟ್ಟು ಅಥವಾ ದೇವದರ್ಶನ ಗುಡಾರ ಒಂದು ಕಟ್ಟು ಎಂಬುದಾಗಿ ಒಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ದೇವರು ಕೊಟ್ಟುಬಿಟ್ಟಿದ್ರೆ, ಮೋಶೆ ಕಟ್ತಿದ್ನು. ಆದರೆ ಒಂದೇ ಸಮಸ್ಯೆ, ಯಾಕೆ ಮೋಶೆ ಕಟ್ತಿದ್ನಂದರೆ ಆತನಿಗೆ ಒಂದು ಅನುಭವ ಇತ್ತು. ಆತನು ಎಂಜಿನಿಯರ್ ಆಗಿದ್ದನು, ಆತನು ಶಿಲ್ಪಿ ಆಗಿದ್ದನು, ಆತನು ಐಗುಪ್ತದ ಜ್ಞಾನ ಆತನಿಗೆ ಗೊತ್ತಿತ್ತು. ಮತ್ತು ಅದನ್ನು ದೇವರು ಆ ರೀತಿಯಾಗಿ ಹೇಳಿದೆ, ಅದರ ಉದ್ದ ಇಷ್ಟಿರಬೇಕು, ಅಗಲ ಇಷ್ಟಿರಬೇಕು, ಎತ್ತರ ಇಷ್ಟಿರಬೇಕು, ಅದರ ಗಾತ್ರ ಇಷ್ಟಿರಬೇಕು, ಅದರ ಬಣ್ಣ ಇಷ್ಟಿರಬೇಕು ಎಂಬುದಾಗಿ ವಿಮೋಚನ ಕಾಂಡದಲ್ಲಿ ಸುಮಾರು ಅಧ್ಯಾಯಗಳು ದೇವರು ಈ ರೀತಿಯಾಗಿ ಮಾಡಂತ ಹೇಳ್ತಾನೆ. ಯಾಕಂತ ಹೇಳಿದರೆ, ದೇವರು ಹೇಳಿದ ಹಾಗೆ ಮಾಡುವಾಗ ದೇವರ ಆತ್ಮನು ಆಲಯದಲ್ಲಿ ಬರುವಂಥದ್ದಾಗಿದೆ. When the instruction according to God is received, the glory of God comes into the house of God. ಆದ ಕಾರಣ ಮೋಶೆಗೆ ಕಟ್ಟಿಬಿಡು ಅಂತ ದೇವರು ಹೇಳಲಿಲ್ಲ, ಈ ರೀತಿಯಾಗಿ ಮಾಡಿ ಅಂತ ಹೇಳ್ಬಿಟ್ಟು. ಒಂದು ವೇಳೆ ಮೋಶೆ ಕಟ್ಟಿದರೂ ಕೂಡ ಚೆನ್ನಾಗಿರ್ತಿತ್ತು, ಆದರೆ ದೇವರ ಮಹಿಮೆ ಇರ್ತಿರಲಿಲ್ಲ ತಾನಾಗಿ ಮಾಡಿದರೆ. 7ನೇ ಸಂದೇಶ, 16 ಸಂದೇಶಗಳಿದೆ ಹಗ್ಗಾಯ 2ರಲ್ಲಿ. ಅದರಲ್ಲಿ 7ನೇ ಸಂದೇಶ ಏನಂತ ಹೇಳಿದರೆ, ದೇವರು ಹೇಳುವಂಥ ಒಂದು ಮಾತು 8ನೇ ವಚನದಲ್ಲಿ, ಬೆಳ್ಳಿ ಬಂಗಾರ ಇವೆಲ್ಲ ನನ್ನದು. ಅಂದರೆ ಓನರ್ಶಿಪ್. ಕೀರ್ತನೆ 24:1ರಲ್ಲಿ ಭೂಮಿಯು ಅದರಲ್ಲಿರುವ ಎಲ್ಲವೂ, ಬೆಳ್ಳಿ ಬಂಗಾರ ಹಣ ಆಸ್ತಿ ಲ್ಯಾಂಡು ಎಲ್ಲ ಆತನಿಗೆ ಸೇರಿತ್ತು. ಲೋಕವು ಅದರಲ್ಲಿರುವಂಥ ವ್ಯಕ್ತಿಗಳು ಅವೆಲ್ಲ ಕೂಡ ದೇವರಿಗೆ ಸೇರಿದಂಥವರು. ಯಾರೂ ಕೂಡ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರರು. ಆಮೇನ್. 8ನೇ ಸಂದೇಶ, ಇದು ಒಂದು ವಿಶೇಷವಾದಂಥ ಸಂದೇಶ. ಅದು 9ನೇ ವಚನದಲ್ಲಿದೆ, ಹಗ್ಗ 2:9. ಅದೇನೆಂದರೆ, ಈ ಆಲಯದ ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತಲೂ ವಿಶೇಷವಾದದ್ದು ಅಂತ ಹೇಳ್ಬಿಟ್ಟು. ಇದು ದೇವರು ಕೊಡುವಂಥ 8ನೇ ಸಂದೇಶ. 16 ಸಂದೇಶ ಇದೆ, ಅದರಲ್ಲಿ ಅರ್ಧ ಆಯಿತು. ಹಾಗಾದರೆ ಅದನ್ನು ಈ ರೀತಿಯಾಗಿ ಓದಲಿಕ್ಕೆ ಇಷ್ಟಪಡ್ತೇನೆ. ಆಲಯದ ಮುಂದಿನ ಮಹಿಮೆಯು ಹಿಂದಿನ ಮಹಿಮೆಗಿಂತ ವಿಶೇಷವಾಗಿರುವುದು ಅಂತ ಹೇಳ್ಬಿಟ್ಟು. 9ನೇ ವಚನದಲ್ಲಿ 2ನೇ ಭಾಗ 9ನೇ ಸಂದೇಶ, ದೇವರ ಸಂದೇಶ ಇದೆ. ಅದೇನಂತ ಹೇಳಿದರೆ, ಈ ಸ್ಥಳದಲ್ಲಿ ಸಮಾಧಾನವನ್ನು ಅನುಗ್ರಹಿಸುವೆನು ಎಂಬುದಾಗಿ. ಸಮಾಧಾನವನ್ನು ಅನುಗ್ರಹಿಸುವೆನು ಅಂತ ಹೇಳ್ಬಿಟ್ಟು. ಆದ ಕಾರಣ ನಾವು ದೇವರ ಈ ಸಂದೇಶಗಳಿಂದ ಉತ್ತೇಜನಗೊಂಡು ಆತನ ಸೇವೆಯನ್ನು, ಆತನಿಗಾಗಿ ಬಾಳುವಂಥದ್ದು, ಆತನ ಆಲಯವನ್ನು ಕಟ್ಟುವಂಥದ್ದು, ಆತನಿಗೆ ಜೊತೆ ಸೇವಕರಾಗಿರುವಂಥದ್ದು, ಆತನ ಮಹಿಮೆಯಲ್ಲಿ ಭಾಗಿಗಳಾಗಿರುವಂಥದ್ದು. ಮಹಿಮೆಯಲ್ಲಿ ಅಂದರೆ ದೇವರೇ ನಿನ್ನ ಮಹಿಮೆಯನ್ನು ತೋರಿಸು ಅಂತ ಹೇಳ್ಬಿಟ್ಟು ವಿಮೋಚನ ಕಾಂಡ 33ರಲ್ಲಿ ಮೋಶೆ ಕೇಳಿದಾಗ, ದೇವರು ಆಯಿತು, ನನ್ನ ಸರ್ವೋತ್ತಮತ್ವವನ್ನು ಅಂದರೆ ನನ್ನ ಒಳ್ಳೆತನವನ್ನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ದೇವರ ಮಹಿಮೆ ಆತನ ಒಳ್ಳೆತನದಲ್ಲಿ ಇದೆ. 10ನೇದಾಗಿ ಇನ್ನೊಂದು ಸಂದೇಶವನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಅದೇನೆಂದರೆ, 10ನೇ ವಚನದಲ್ಲಿನೇ ಇದೆ, ಅಥವಾ 11ನೇ ವಚನದಲ್ಲಿ ನಾವು ನೋಡ್ತಿದ್ದೇವೆ. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಯಾಜಕರ ಹತ್ತಿರ ಹೋಗಿ, ಒಬ್ಬನು ತನ್ನ ವಸ್ತ್ರದ ಸೆರಗಿನಲ್ಲಿ ಮೀಸಲಿನ ಮಾಂಸದ ಬಗ್ಗೆ ಒಂದು ಡೆಮೋ ಕೊಡ್ತಾ ಇದ್ದಾನೆ. ಅದೇನಂತ ಹೇಳಿದರೆ, ಮೀಸಲಾದ ಪವಿತ್ರವಾದ ವಸ್ತು ತಕ್ಕೊಂಡು ಅದನ್ನು ಪವಿತ್ರತೆಯನ್ನು ಮುಟ್ಟಿದರೆ ಪವಿತ್ರವಾಗ್ತದಾ? ಇಲ್ಲ, ಆಗಲ್ಲ. ಅದು ಒಂದು ಸಂದೇಶ. ಪವಿತ್ರತೆ
ಸಾಂಕ್ರಾಮಿಕವಾದದ್ದು ಅಲ್ಲ ಎಂಬ ಸಂದೇಶ 10ನೇದು. 11ನೇ ಒಂದು ಸಂದೇಶ 14ನೇ ವಚನದಲ್ಲಿದೆ. ಅಪವಿತ್ರತೆಯನ್ನು ತಾಕುವುದಾದರೆ, ಮುಟ್ಟುವುದಾದರೆ ಅಪವಿತ್ರರಾಗ್ತೀವಂತೆ. ಹಾಗಾದರೆ ಅಪವಿತ್ರತೆ ಸಾಂಕ್ರಾಮಿಕವಾದದ್ದು ಎಂಬ 11ನೇ ಸಂದೇಶ. 12ನೇ ಸಂದೇಶ 17ನೇ ವಚನದಲ್ಲಿದೆ. ಅದೇನೆಂದರೆ, ನೀವು ನನ್ನ ಕಡೆಗೆ ತಿರುಗಲಿಲ್ಲ ಅಂತ ದೇವರು ಹೇಳ್ತಾನ್ರಿ. ಜನರು ದೇವರ ಕಡೆ ತಿರುಗಿಕೊಳ್ಳೋದಕ್ಕಾಗಿ ಕೆಲವು ಕಾರ್ಯಗಳನ್ನು ಆತನು ಮಾಡ್ತಾನೆ. ಒಂದು ವೇಳೆ ಅನಾನುಕೂಲತೆಗಳನ್ನು ನಿಸರ್ಗದಲ್ಲಿ ಮಾಡುವ ಸಾಧ್ಯತೆ, ಅದರ ಉದ್ದೇಶ ದೇವರ ಕಡೆ ತಿರುಗಿಕೊಳ್ಬೇಕು ಎಂಬುದು. 13ನೇ ಸಂದೇಶ 19ನೇ ವಚನದಲ್ಲಿದೆ. ಅದೇನೆಂದರೆ, ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವದಿಸುವೆನು ಎಂಬ ಸಂದೇಶ. ಹಗ್ಗ 2:19ರಲ್ಲಿ ನೋಡುವಾಗ, ಯೆಹೋವನ ಆಲಯಕ್ಕೆ ಅಸ್ತಿವಾರ ಹಾಕಿದ ಅದೇ ದಿವಸ ದೇವರು, ಫ್ರಮ್ ದಿಸ್ ಡೇ ಆನ್ವರ್ಡ್ಸ್ ಐ ವಿಲ್ ಬ್ಲೆಸ್ ಯು. ಯಾವ ದಿನದಿಂದ? ಆಲಯಕ್ಕೆ ಅಸ್ತಿವಾರ ಹಾಕಿದ ದಿನದಿಂದ. 14ನೇ ಒಂದು ಸಂದೇಶ 23ನೇ ವಚನದಲ್ಲಿದೆ. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ಶೆಹಲ್ತಿಯೇಲನ ಮಗನು, ನನ್ನ ಸೇವಕನು ಆದ ಜೆರುಬ್ಬಾಬೆಲ್, ನನ್ನ ಸೇವಕನು. ಹೌದು, ದೇವರ ಸಂದೇಶದಲ್ಲಿ ಆತನು ಕೊಡುವಂಥದ್ದು, ನೀವು ನನ್ನ ಸೇವಕರು ಎಂಬುದಾಗಿ. 15ನೇ ಸಂದೇಶ, ಆ ದಿನದಲ್ಲಿ ನಾನು ನಿನ್ನನ್ನು ತೆಗೆದುಕೊಂಡು ಮುದ್ರೆಯುಂಗುರವಾಗಿ ಮಾಡಿಕೊಳ್ಳುವೇನು. ಅಂದರೆ ದೇವರ ಅಧಿಕಾರವನ್ನು, ದೇವರ ಅನುಮೋದವನ್ನು ಸೂಚಿಸುವ ಸಂದೇಶ. ದ ಮೆಸೇಜ್ ಆಫ್ ದಿ ಅಪ್ರೂವಲ್ ಆಫ್ ಗಾಡ್. ಬಹಳ ಪ್ರಾಮುಖ್ಯ ಅದು, ದೇವರ ಅನುಮೋದದ ಸಂದೇಶ. ಕೊನೆಯದಾಗಿ 23ನೇ ವಚನದ ಕೊನೆ ಭಾಗದಲ್ಲಿ, ನಿನ್ನನ್ನು ಆರಿಸಿಕೊಂಡಿದ್ದೇನೆ ಎಂಬ ಸಂದೇಶ. ದೇವರ ಸಂದೇಶ, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂಬ ಸಂದೇಶವನ್ನು ಕೊಡುವಾತನಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಎಷ್ಟೋ ಜನರಲ್ಲಿ, ಯೋಹಾನ 15:16ರಲ್ಲಿ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ, ನೀವು ನನ್ನನ್ನು ಆರಿಸಿಕೊಂಡಿಲ್ಲ ಅಂತ ಯೇಸು ಕರ್ತನು ಕೂಡ ಹೇಳಿದ ಅದೇ ಮಾತು ಇಲ್ಲಿ ತಂದೆಯಾದ ದೇವರು ಕೂಡ ಹಗ್ಗಾಯನ ಮುಖಾಂತರ, ಹಗ್ಗಾಯ ಅಂದರೆ ಹಬ್ಬದ ಮುಖಾಂತರವಾಗಿ ನಮಗೆ 16 ಸಂದೇಶಗಳನ್ನು ಕೊಟ್ಟಿರುವಾತನಾಗಿದ್ದಾನೆ. ಆ ಸಂದೇಶದ ಬೆಳಕಿನಲ್ಲಿ ನಾವು ಜೀವಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಹೌದು, ಹಗ್ಗಾಯ ಅಂದರೆ ಹಬ್ಬ. 16 ಸಂದೇಶಗಳನ್ನು ಅನ್ವಯಿಸಿಕೊಳ್ಳುವಾಗ ಪ್ರತಿದಿನ ಹಬ್ಬ, ಆತ್ಮಿಕ ಹಬ್ಬ. ಆ ರೀತಿಯಾಗಿ ಜೀವಿಸುವಂತೆ ದೇವರ ಆತ್ಮನ ನಮಗೆ ಸಹಾಯ ಮಾಡಲಿ. ಹಗ್ಗಾಯ ಗ್ರಂಥ 2ನೇ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.